ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ಕರ್ನಾಟಕ ಭಾಗದ ಗುತ್ತಿಗೆದಾರರ ಬಾಕಿ ಇರುವ ಬಿಲ್ಗಳ ಬಿಡುಗಡೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ಕೈಗೊಳ್ಳಬೇಕು ಎಂದು ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸುಭಾಷ್ ಪಾಟೀಲ್ ಆಗ್ರಹಿಸಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಣ ಬಿಡುಗಡೆ ವಿಳಂಬವಾಗುತ್ತಿರುವುದರಿಂದ ಗುತ್ತಿಗೆದಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಣ್ಣ ಮತ್ತು ಮಧ್ಯಮ ಗಾತ್ರದ ಗುತ್ತಿಗೆದಾರರಿಗೆ ಆದ್ಯತೆ ಮೇರೆಗೆ ಬಾಕಿ ಹಣವನ್ನು ಬಿಡುಗಡೆ ಮಾಡಬೇಕು ಹಾಗೂ ಪ್ಯಾಕೇಜ್ ಟೆಂಡರ್ ಪದ್ಧತಿಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆಯಾಗಿದೆ. ಈಗ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಜನಪ್ರತಿನಿಧಿಗಳು ಗುತ್ತಿಗೆದಾರರ ಸಮಸ್ಯೆಗೆ ಸ್ಪಂದಿಸಬೇಕು. ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಈ ಕುರಿತು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು. ಈಗ ನಾವು ಹಿಂದನ್ನ ಈ ರಗಡ್ ಪಾಯಿಂಟ್ ಕೊಟ್ಟಿದ್ದೀವಿ ಅವರಿಗೆ. ಆದರೆ ಏನೋ ಒಂದು ಮಾಡೋದಂಗೆ ಮಾಡಿ ಕೈ ತಗೊಂಡ್ರೆ ನಾವು ಹೇಳಿದ್ರೆ 50 ಲಕ್ಷ ಮಟ್ಟ ಪೇಮೆಂಟ್ ಕೊಟ್ಟಿವಿ. ಅವ್ರು ಹೇಳೋದು ನಾವು 50 ಲಕ್ಷ ಮಟ್ಟ ಪೇಮೆಂಟ್ ಕೊಟ್ಟಿವಿ, ಸೆಂಡ್ ಮಾಡಿ ಬ್ಯಾಂಕ್ ಮಾಡೀವಿ. ಆಮೇಲೆ ಅದು ಇನ್ನೊಂದು CC ಕ್ವಾಲಿಟಿ 5 ಕೋಟಿ ಮಟ್ಟ ತಗೋದನ್ನ ಕ್ಯಾನ್ಸಲ್ ಮಾಡೀವಿ. ಅಂದ್ರೆ ಬಿಡುಗಡೆ ಕ್ಯಾನ್ಸಲ್ ಮಾಡಿದ್ರು, ನ್ಯಾಷನಲ್ ಹೈವೇ ಕ್ಯಾನ್ಸಲ್ ಮಾಡಿಲ್ಲ. ಅವ್ರ ಅಂಡರ್ ನ್ಯಾಷನಲ್ ಹೈವೇ ಅಂದ್ರೆ ಅಲ್ಲಿ ಲೆಟರ್ ಅವ್ರಿಗೆ ಒಂದು ಕಾಪಿ ಹೋಗಲಿಲ್ಲ ಅಂದ್ರೆ ಅವ್ರು ಕ್ಯಾನ್ಸಲ್ ಮಾಡೋದಿಲ್ಲ. ಹಂಗಲ್ಲ ಇವ್ರೆಲ್ಲ. ಅದಕ್ಕೆ ಸ್ಪಂದನೆ ಇಲ್ಲ ಅಂತ ಹೇಳ್ಬೋದು. ಸದ್ಯ ಹೇಳ್ತಿದ್ದೀನಿ ಅಂತ ಕೇಳಿದಂತು ಇನ್ನು ಮುಂದೆ ಏನು ಮಾಡ್ತಾರೆ ಕೇಳಿದ್ರು. ಈಗ ಮೈದಾನದಲ್ಲಿ ಹೋಗ್ಬೇಕಿತ್ತು ಅವ್ರಿಗೆ ಮತ್ತೆ ಯೂಸ್ ಮಾಡೋಕೆ ಅಂತೇಳಿ ಅವ್ರಿಗೆಲ್ಲ ಕೊಟ್ಟು ಅವ್ರನ್ನ ಸರ ಈಗ ನೀವು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡೋದು ಕೇಳ್ಕೊಡ್ತೀವಿ. ನಮ್ಮ ಭಾಗಕ್ಕೆ ಹಿಂದೂ ಅವ್ರು ಮಿನಿಸ್ಟರ್ ಹೋಗಿ ಹೇಳಿ ಬಂದಿದ್ರು. ನಮ್ಮ ಭಾಗದವರು ಮಿನಿಸ್ಟರ್ ಇದ್ದೀವಿ. ನಮ್ಮ ಭಾಗದವ್ರಿಗೆ ಯಾಕಂದ್ರೆ ಆ ಕಡೆ ಸೌತ್ ಅವ್ರ ಮಿನಿಸ್ಟರ್ ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ ಸೌತ್ ಅವ್ರಿಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಅವ್ರೆಲ್ಲ ಕ್ಲಿಯರ್ ಮಾಡ್ಕೊತಾರೆ. ಈಗ ಮೊನ್ನೆ ಅವರು ಡಿ.ಕೆ. ಶಿವಕುಮಾರ್ ಸಾಕಷ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ರು ಪೇಮೆಂಟ್ ಎಲ್ಲ ಅಪ್ಲಿಕೇಶನ್ ಬಂದಿದ್ದಾರೆ ತಮ್ಮ ಮಾಡಿದ್ರು. ಬಟ್ ಶಿವಮೊಗ್ಗ ಹಿಂದೆ ಇವರು ಯಡಿಯೂರಪ್ಪ ಇದ್ದಾಗ ಅಲ್ಲಿ ಎಲ್ಲ ಪೇಮೆಂಟ್ ಮಾಡಿಕೊಂಡು ಚಲೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ. ಹಿಂಗೆ ಅದು ಅಟ್ಲೀಸ್ಟ್ ಡೆವಲಪರ್ ಮಾಡ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟ್ ಮಾಡ್ಕೊಂಡು ನಮ್ಮ ಭಾಗನ ಹೆಲ್ಪ್ ಮಾಡ್ಬೇಕಲ್ಲ. ನಮ್ಮ ಭಾಗನೂ ಈ ಕಡೆ ಈ ಭಾಗನ ಅಲಕ್ಷ್ಯ ಮಾಡಬಾರ್ದು. ನಾವು ಈ ಕಡೆ ಎಲ್ಲ ನಮ್ಮ ಪೀಪಲ್ ಮಿನಿಸ್ಟರ್ ಮತ್ತು ಈ ಕಡೆ ಖರ್ಗೆ ಅವರಲ್ಲ, ಇವರೆಲ್ಲ ದೊಡ್ಡ ಸ್ಟ್ರಾಂಗ್ ಲೀಡರ್ಸ್ ಕರೆ. ಅದು ನಮ್ಮ ಭಾಗ ಸ್ವಲ್ಪ ಇಂಪ್ರೂವ್ ಮಾಡೋಕೆ ಅವರು ಒತ್ತು ಕೊಡಬೇಕಂತ ಈ ಥರ ಈ ಸಮಯದಲ್ಲಿ ಅವ್ರನ್ನ ಆಗ್ರಹಿಸ್ತೀವಿ. ಈಗ ನಮಗೆ ಆ್ಯಸ್ ಆನ್ ಟುಡೇ ನಮ್ಮ ಸರ್ಕಾರದಿಂದ ಸುಮಾರು ಟೋಟಲ್ 23,000 ಕೋಟಿ ಬಾಕಿ ಇದೆ ಗುತ್ತಿಗೆದಾರದ್ದು. ಅದರಲ್ಲಿ ಲೋಕೋಪಯೋಗಿ ಇಲಾಖೆದು ಒಂದು 4,000 ಕೋಟಿ ಇದೆ. ಆಮೇಲೆ ಮೇಜರ್ ಇರಿಗೇಷನ್ ಒಂದು 5,000 ಕೋಟಿ ಇದೆ. ಆಮೇಲೆ ಸಣ್ಣ ನೀರಾವರಿ ಇಲಾಖೆದು 2,000 ಕೋಟಿ. ಆಮೇಲೆ ಇತರೆ ಇಲಾಖೆ RDP ಅನ್ಬೋದು, KIDB, ಆಮೇಲೆ ಸ್ಲಮ್ ಬೋರ್ಡ್, ಇಂಥ ಭಾಳ ಇಲಾಖೆಗಳು ಅವೆಲ್ಲ ಸೇರಿ 12,000 ಕೋಟಿ. ಹೀಗೆ ಒಟ್ಟು ಮೊತ್ತ 23,000 ಕೋಟಿ ನಮಗೆ ಗುತ್ತಿಗೆದಾರರಿಗೆ ಸರ್ಕಾರದ ಬರಬೇಕಂತ ಹಣ ಇದೆ. ಇದನ್ನು ಆದಷ್ಟು ಈಗ ಹೊಸ ಸರ್ಕಾರ ಬಂದಿದೆ. ಅಂದರೆ ಹೊಸ ಸರ್ಕಾರ ಅದೇ ಇದೆ. ಅದರ ನೇತೃತ್ವ ವಹಿಸಿದವರು ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಬಂದಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ ಬಯಸ್ತೀನಿ ಮೊದಲಕ್ಕೆ. ಆಮೇಲೆ ಅವರು ನಮಗೆ ಇನ್ನು ಸ್ವಲ್ಪ ಸ್ಪಂದನೆ ಮಾಡಿ ಈ ಬಿಲ್ಗಳನ್ನು ಒಂದೇ ಟೈಮಿಗೆ ಕ್ಲಿಯರ್ ಮಾಡಿಬಿಟ್ರೆ ನೆಕ್ಸ್ಟ್ ಏನಕ್ಕೈತಿ ಬಿಲ್ ಬಂದದ್ದು ಅವಾಗ ಪೇಮೆಂಟ್ ಹಾಕೊಂಡು ಹೋಗೋ. ಇದು ಭಾಳ ಪೆಂಡಿಂಗ್ ಇದ್ದಾಗ ಏನಕ್ಕೈತಿ ಅವರು ಒಂದು 20%, 10% ಕೊಟ್ಕೊಂತ ಹೋದ್ರು ಅಂದ್ರೆ ಒಂದು 2,000 ಕೋಟಿ 3,000 ಕೋಟಿ ಬರ್ತಿರ್ತೈತಿ. ಹಂಗೆ ಮತ್ತು ಬಿಲ್ಲೂ ಬರ್ತಿರ್ತಾವೆ. ಆದ್ದರಿಂದ ಇದನ್ನು ಒನ್ಸ್ ಫಾರ್ ಆಲ್ ಕ್ಲೋಸ್ ಮಾಡಿ ಕ್ಲಿಯರ್ ಮಾಡಿಬಿಟ್ರೆ ಇದು ಸುಮಾರು 5-6 ವರ್ಷದಿಂದ ಹಿಂಗೆ ಇದೆ. ಬಿಲ್ ಬರ್ತಿರ್ತಾವೆ, ಮತ್ತು ಪೇಮೆಂಟ್ ಹಾಕಿರ್ತಾವೆ, ಸ್ವಲ್ಪ ಹಾಕಿರ್ತಾವೆ, ಮತ್ತು ಬಿಲ್ಲು ನಮಗೆ ಬರ್ತಿರ್ತಾವೆ, ಜಮಾ ಹಾಕಿರ್ತಾವೆ. ಅದರಿಂದ ಅಡ್ವಾನ್ಸ್ ಪೇಮೆಂಟ್ ಮಾಡೋಂತ ನಾವು ಸರ್ಕಾರ ಒತ್ತಾಯಿಸ್ತೀನಿ. ಯಾವ ಪರ್ಸೆಂಟೇಜ್ ಸರ್? ನಿಮ್ಮ ಸರ್ಕಾರದ ಹಿಂದೆ ನೀವು 40% ಅಂತ ಆರೋಪ ಮಾಡಿದ್ದೀರಿ. ರಾಜ್ಯ ಸಂಘದವರು ಮಾಡಿದ್ರಿ, ಅದು ನಾ ಮಾಡಿಲ್ಲ. ರಾಜ್ಯ ಸಂಘದವ್ರು ಮಾಡಿದ್ರಿ 40%. ಅವಾಗೂ ಇದ್ದಿದ್ದಿಲ್ಲ, ಈಗೂ ಇಲ್ಲ. ಮತ್ತು ಬೇರೆ ಅಷ್ಟಂತೂ ಇರೋದಿಲ್ಲ. ಅವ್ರೇನೋ ಮಾಡಿದ್ರು. ಅವಾಗ ನಾವು ಅವ್ರಿಗೂ ಹೇಳಿದ್ದೆ ಹಿಂದ್ಯಾಕೆ ಮಾಡಿರಿ 40% ಎಲ್ಲಿರ್ತದೆ ಅಂತ. ಅಲ್ಲೇನೋ BBMP ಐತಂತ ಅವಾಗ ಹೇಳಿದ್ರು ಕೆಂಪಣ್ಣವರು. ಆದರೆ ಅಷ್ಟು ಪ್ರಮಾಣ ಇರೋದಿಲ್ಲ. ಮೊದಲಿಗೆ ಅನ್ನೋಕ್ಕಿಂತ ಹಂಗೆ ಹೆಚ್ಚಿಗೆ ಹಾಕೊಂಡು ಹೊಂಟಿದ್ದು ಹೊರತು ಕಡಿಮೆ ಅಂತೂ ಆಗಿಲ್ಲ. ಇಷ್ಟು ಹೇಳಬಲ್ಲೆ. ಹಂಗೆ ಯಾವಾಗೂ ಕಡಿಮೆ ಆಗಲಿಲ್ಲ. ಅದು ಏರಿಕೆ ದರದಲ್ಲೇ ಇದೆ. ಮತ್ತು ಇದಕ್ಕೆಲ್ಲ ಆಗಲೇ ನಾನು ನಿಮಗೆಲ್ಲ ಹೇಳಿದಾಗ ಜನಪ್ರತಿನಿಧಿಗಳ ಕಾರಣ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಜನಪ್ರತಿನಿಧಿಗಳು ಸರಿಯಾಗಿದ್ದರು ಅಂದ್ರೆ ಆಫೀಸರ್ಸ್ ಕಂಟ್ರೋಲ್ ಆಗಿರ್ತಾರೆ. ಯಾವಾಗ ಜನಪ್ರತಿನಿಧಿಗಳು ಸ್ವಲ್ಪ ಲೂಸ್ ಆಕಾರ ಅವಾಗ ಎಲ್ಲ ಕಡೆ ಕರಪ್ಷನ್ ಹೆಚ್ಚಿಗೆ ಆಕೈತಿ. ಅಧಿಕಾರಿಗಳು ಅವರು ಒಂದು ಹೇಳಿದ್ರೆ ಇವರು 2 ಕೇಳ್ತಾರೆ. ಹಂಗೆ ಡಬಲ್ ಹಾಕುವಂಥ ಭ್ರಷ್ಟಾಚಾರ ಹೆಚ್ಚಿಗೆ ಆಗೈತಿ.